ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ಇವತ್ತೇನು ವಿಶೇಷ ಅಂತ ಹೇಳಿ, ಆ್ಯಕ್ಚುಲಿ ಇವತ್ತು ನಾನು ಔಟ್ಸೈಡ್ ಬಂದಿದ್ದೆ ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ಗೆ. ಒಂದು ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಂಡೋಗೋಣ ಅಂತ. ನಮ್ಮ ಅಕ್ಕ ಮಗಳದ್ದು ಎಂಗೇಜ್ಮೆಂಟ್ ಇದೆ, ಸೊ ಅದಕ್ಕೆ ಹಿಂದಿನ ದಿನವೇ ಹೋಗಬೇಕು. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಒಬ್ಬಳೇ ಮಗಳು. ನಾವು ಮುಂದೆನೇ ಹೋಗಿ ಮಾಡಬೇಕು ಅಂದರೆ ನಮ್ಮ ಕೆಲಸದ ಒತ್ತಡದಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ನಿಯರ್ ಇದ್ದರೆ ಓಕೆ, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೇ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಕಾಲಲ್ಲಿ ಮಾತಾಡ್ಕೊಂಡ್ರು ಒಂದು ವೀಕ್ಗಾರು ಒಂದು ಸಲನಾದರೂ ಮಾತಾಡ್ತಿರ್ತೀವಿ. ಸೊ ಎಕ್ಸೈಟ್ಮೆಂಟ್ ಇದೆ. ಅಲ್ಲಿಗೆ ಹೋದಾಗ ಊರ ಕಡೆ ಅಲ್ವಾ, ಏನೋ ಒಂಥರ ಖುಷಿ, ಎಲ್ಲ ಸಿಗ್ತಾರೆ. ಒಂದು ಟೈಮ್ ಮೀಟ್ ಆಗ್ಬೋದು, ರಿಲೇಟಿವ್ಸು ಕಸಿನ್ಸು ಎಲ್ಲ ಬರ್ತಾರಲ್ಲ. ಸೊ ನೋಡೋಣ ಅಲ್ಲಿಗೆ ಹೋದಾಗ ಏನೇನು ಮಾಡ್ತೀವಿ ಅಂತ. ಫೈನಲಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಡ್ರೆಸ್ಸಿಗಿಂತ ಸ್ಯಾರಿನೂ ಕೂಡ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅಂದರೆ ಫಸ್ಟ್ ಡೇ ಡ್ರೆಸ್ ಹಾಕ್ಕೊಂಡೋದ್ರೆ ನೆಕ್ಸ್ಟು ಫಂಕ್ಷನ್ಗೆ ಅಂತ ಅಂದಮೇಲೆ ಸ್ಯಾರಿ ಹಾಕ್ಕೊಳ್ಳೇಬೇಕಲ್ವ. ಹೆಣ್ಮಕ್ಳಿಗೆ ಡ್ರೆಸ್ ಎಷ್ಟು ನೋಡಿದ್ರೂ ಸಾಕಾಗಲ್ಲ. ಸೊ ಅಲ್ಲಿಗೆ ಹೋದಾಗಲೂ ಅಷ್ಟೇ ಅದು ಇದು ಅಂತ ನೋಡಿ ಕೊನೆಗೊಂದು ಎತ್ಕೊಂಡು, ನನಗೆ ಇಲ್ಲೇ ಅಂತಲ್ಲ, ನನಗೆ ಯಾವಾಗಲೂ ಡ್ರೆಸ್ ಇಷ್ಟ ಆಯಿತು ಅಂದಾಗ ತೊಗೊಂಡ್ಬಿಡ್ತೀನಿ. ಪರ್ಟಿಕ್ಯುಲರ್ಗೆ ಇದಕ್ಕೆ ಬೇಕು, ಹಬ್ಬಕ್ಕೆ ಬೇಕು ಅಂತ ಕೂತ್ಕೊಳ್ಳಲ್ಲ. ನನಗಿಷ್ಟ ಆಯಿತಾ ಇವಾಗ ಅದನ್ನು ನಾನು ಯಾವಾಗ ಸಿಗುತ್ತೆ ಆಗ ತೊಗೊಂಡ್ಬಿಟ್ಟಿರ್ತೀನಿ. ನೋಡಿ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ. ಹಾಯ್, ಹಲೋ, ಎಲ್ಲರೂ ಹೇಗಿದೆಯಾ? ನೀವು ಗೆಸ್ ಮಾಡಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಎಲ್ಲಿಗೆ ಹೋಗ್ತಿದ್ದೀವಿ ಚಿನ್ನಪ್ಪಿ? ಸ್ಕೂಲ್ಗೆ. ಏಕೆ? ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಹಾಂ, ಗೊತ್ತಾಗತ್ತೆ ಈಗ ಏನು ಮಾಡಿರ್ತೀರಾ ಅಂತ. ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ? ಅಲ್ಲಿಂದ ಊರಿಗೆ ಎಂಗೇಜ್ಮೆಂಟ್. ಆ್ಯಕ್ಚುಲಿ ಇವತ್ತು ಎಂಗೇಜ್ಮೆಂಟ್ ಇದೆ, ನಾಳೆ ಇದೆ ಎಂಗೇಜ್ಮೆಂಟು. ಇವಾಗ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ. ನಾನು ಮಕ್ಕಳೆಲ್ಲ ರೆಡಿಯಾಗಿಬಿಟ್ಟು ಹೋಗ್ತಿದ್ದೀವಿ. ಇದು ಮುಗಿಸ್ಕೊಂಡು ಆನ್ ದ ವೇ. ಯಾರು ಬರ್ತಾರೆ ನಮ್ಮ ಜೊತೆ? ಹಾಂ, ನಾನು ಊರ್ಗಿತ್ತಿ ಬರ್ತಾಳೆ, ಜೊತೆಗೆ ನಾವೆಲ್ಲ ಹೋಗ್ತೀವಿ ಒಟ್ಟಿಗೆ ಅಲ್ವಪ್ಪ. ಹೇಗೆ ಅನ್ನಿಸ್ತಿದೆ? ಹಾಂ, ಊರಿಗೆ ಹೋಗ್ತಿರೋದು ಏನು ಅನ್ನಿಸ್ತಿದ್ಯೋ? ಖುಷಿ ಆಯ್ತೈತೆ. ಈಗ ಗೊತ್ತಾಗುತ್ತೆ ಮಾರ್ಕ್ಸ್ ಎಲ್ಲ ಹೆಂಗೆ ತೆಗ್ದಿದ್ದೀರಿ ಅಂತ. ಚೆನ್ನಾಗಿ ತೆಗ್ದಿದ್ಯಾ? ಚಿನ್ನಪ್ಪಿಗೆ 20 ಔಟ್ ಆಫ್ 20 ಸಿಕ್ಕಿದ್ಯಾ? 3 ಸಬ್ಜೆಕ್ಟಲ್ಲಿ ಕನ್ನಡ, ಕಂಪ್ಯೂಟರ್, ಸೋಷಿಯಲ್ ಅಲ್ಲ, ಮ್ಯಾಥ್ಸು ಮತ್ತು EVS ಇದೆ. ಸರಿ, EVS. ವೆರಿ ಗುಡ್. ಸೊ ಸ್ಕೂಲ್ಗೆ ಹೋದಾಗ ನೋಡೋಣ, ಓಕೆನಾ? ಎಸ್, ಓಕೆ. ಬಾ ಬೇಗ, ಬಸ್ ಕತ್ತು ಹೋಗ್ಬೇಕಾದ್ರೆ ಈಗ ನಡ್ರಿ. ಅಲ್ಲಿ ಬಸ್ ಸ್ಟಾಪ್ಗೆ ಇನ್ನೇನು ಸಿಕ್ತು, 2 ಮಿನಿಟ್ಸ್ ಅಲ್ಲ 1 ಮಿನಿಟಲ್ಲಿ ಇನ್ನೇನೋ ಬಸ್ ಸ್ಟಾಪ್ ಸಿಕ್ತು. ಸೊ ನಾನು ಮಕ್ಕಳೆಲ್ಲ ಹೋಗ್ತಿದ್ದೀವಿ. ಇಲ್ಲಿ ಸ್ಕೂಲ್ಗೆ PTM ಅಟೆಂಡ್ ಮಾಡಿಬಿಟ್ಟು ಅಲ್ಲಿಂದ ಎಲ್ಲಿಗೆ ಹೋಗ್ತೀವಮ್ಮ? ಹಾಂ, ಊರಿಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಮಗಳದ್ದು ನಾಳೆ ಹೂ ಮಾಡಿಸೋ ಶಾಸ್ತ್ರ ಪ್ಲಸ್ ಎಂಗೇಜ್ಮೆಂಟ್ ಎರಡೂ ಮಾಡ್ತಿದ್ದಾರೆ. ಅದಕ್ಕೆ ನಾನು ನನ್ನ ಮಕ್ಕಳು ನಾನು ಊರ್ಗಿತ್ತಿ ಎಲ್ಲ ಹೋಗ್ತಿದ್ದೀವಿ. ನೆಕ್ಸ್ಟ್ ನೋಡೋಣ, ನಾನು ಊರ್ಗಿತ್ತಿ ಆದಮೇಲೆ ನೆಕ್ಸ್ಟ್ ನೋಡ್ತೀನಿ. ಅಲ್ಲಿ ತನಕ ಬಾಯ್. ಅವಾಗ ನಮ್ಮಿಬ್ರು ಹತ್ತಿದ್ವಲ್ಲ, ನಾನು ಇಳಿದ್ಬಿಟ್ನಾ ಇಲ್ಲಿ ಅಂತ. ಅದಾದ್ಮೇಲೆ ಅವನು ಇಳಿದ. ಅದಾದ್ಮೇಲೆ ನಾನು ಬಾದಾಮಿ ಕಿಚ್ಕೊಂಡು ಕೂತಿದ್ದೀನಿ. ಅದಾದ್ಮೇಲೆ ಅವ್ನು ನಗ್ತವನ. ಅವಾಗ ಇದು ಬಿದ್ದ. ಆಮೇಲೆ ನಗ್ತಾನೆ ಇದ್ನ. ಆಮೇಲೆ ತಲೆ ಮುಟ್ಕೊಂಡು ನೋಡ್ದೆ ಏನಾರ ಆಗಿತ್ತು ಅಂತ. ಬ್ಲಡ್ ಬಂತು. ಅದಾದ್ಮೇಲೆ ಹತ್ಕೊಳಕ್ ಸ್ಟಾರ್ಟ್ ಆದ. ಏನೋ ಎಲ್ಲ ಸುಳ್ಳು ಅವತ್ತೆಲ್ಲ ಹೇಳ್ಬಿಟ್ಟು ನಮ್ಗೆ ಹೊಡ್ಸಿದ್ ಸುಳ್ಳು. ಅವತ್ತೆಲ್ಲ ಸರಿಯಾಗಿ ಹೊಡಿಸ್ದ. ಸುಮ್ಮನೆ ಆ ಥರ ಮರಕ್ಕೆ ಹತ್ತಕ್ಕೆ ಹೋಗ್ಬಾರ್ದು, ನಿಂದೆ ತಪ್ಪದು. ಯಾರು ತಪ್ಪು? ಪೇರೆಂಟ್ಸ್ ಇಲ್ಲದೆ ಇದ್ದಾಗ ಹಂಗೆ ಮಾಡಿದ್ದು. ಬಸ್ ಬಂತು, ಬರೋ. ಚಿನ್ನಪ್ಪಿ, ಬಸ್ ಇಳಿದ್ಬಿಟ್ಟು ಸ್ಕೂಲ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. 1 ಮಿನಿಟ್ ಸ್ಕೂಲ್ ರೀಚ್ ಆಗ್ತೀವಿ ಅಲ್ವಾ ಅಚ್ಚು? ಅಲ್ಲಿಂದ ಮತ್ತೆ ಬಸ್ ಹತ್ತು ಹೋಗಬೇಕು. ನೋಡೋಣ ಫಸ್ಟು ನಿಮ್ಮ ಪ್ರೋಗ್ರೆಸ್ ಏನು ಮಾಡ್ತಾರೆ ಅಂತ ಅಲ್ವಾ.
ಏನೇನು ಆಟ ಆಡ್ತೀರಾ? ಕ್ರಿಕೆಟಾ? ಹ್ಞೂ. ಕ್ರಿಕೆಟ್ ಆಡ್ತೀವಿ, ಇದು ಥ್ರೋಬಾಲ್ ಆಡ್ತೀವಿ, ಫುಟ್ಬಾಲ್ ನಡೀರಿ ನಡೀರಿ, ಸ್ಕೂಲ್ ಹತ್ರ ಬೇಗ ಟೈಮ್ ಆಯ್ತು. ಆಡಿಟೋರಿಯಂ ಅಲ್ಲ, ಕ್ಲಾಸ್ ಎಲ್ಲೋ? ಫೈನಲಿ ನಾವಿವಾಗ ಸ್ಕೂಲ್ದು PTM ಮುಗಿಸ್ಕೊಂಡು ಹೋಗ್ತಿದ್ದೀವಿ, 3 ಮಾರ್ಕ್ಸ್ದೆಲ್ಲ ತಗೊಂಡು. ಓಕೆ ಈ ಸಲ ನಮ್ಮ ಚಿನ್ನಪ್ಪಿನೂ ಸುಮಾರಾಗಿ ತೆಗ್ದಿದ್ದಾನೆ. ಈಗ ಬಸ್ ಸ್ಟಾಪ್ಗೆ ಹೋಗಬೇಕು. ನಾನು ಹೋರ್ಗಿತಿ ಬಂದಿದ್ದಾಳೆ ಅಲ್ಲಿ, ಸೊ ನಾವು ಹೋಗಿ ಜಾಯಿನ್ ಆಗ್ತೀವಿ. ಅಚ್ಚು ಸೈಡಿಗೆ ಬನ್ನಿ, ಸೈಡಿಗೆ ಬಾ. ಚಿನ್ನಪ್ಪಿ ಎಲ್ಲಿ ಹೋಗ್ತಿದ್ದೀವಪ್ಪ? ಅದು ಏಕಾದಶಿ, ಇದಕ್ಕಿಂತ ವೈಕುಂಠ ಏಕಾದಶಿ ಮಾಡಬೇಕಿತ್ತು. ಇವಾಗ ಅರ್ಧ ಗಂಟೆ ಆಯಿತು, ಅವಾಗಿಂದ ಕಾದಿ ಸಾಕಾಯ್ತಲ್ವಾ? ಬರಲಿಲ್ಲ ಅಂದರೆ ಏನು ಮಾಡೋದು? ಗೇಟ್ಪೇಟೆಗೆ ಹೋಗಿ ಇಳಿಯೋ ಇಷ್ಟೊತ್ತು ಅಲ್ವಾ? ಎಲ್ದಳ್ಳಿ ಬಸ್ ಸಿಗೋದು हम लोग को समझ सका तो समझो दिल बजाए कितना है समझोगे उसमें हो गया हम लोग को समझ सका तो समझो दिल बजाए कितना है समझोगे ಎಲ್ಲಾದ್ರೂ ನಿಲ್ಸಿರೋದವ್ರ ಥರ ಟ್ರಕ್ಗಳು. ಸ್ಟೇಷನ್ ಬಿಟ್ಟು ಹೋಯ್ತಾ ಇದ್ದೀವಲ್ಲ ಈಗ. ಮಾಡ್ತಿದ್ದೀನಿ. ಬಾರ್ಸು ಮುಡ್ಬೇಡ ಚಿಕ್ಕಿ ಬಾರ್ಸು. ನಮಗೂ ಗೊತ್ತಿಲ್ಲ ನೀವೇ ಅಂತ, ಇನ್ನು ನೀವು ಹೂ ಅಂತ ಅನ್ಲಿದ್ರೆ ಗೊತ್ತೇ ಆಯ್ತಿರ್ಲಿಲ್ಲ. ಇಲ್ಲ ಈ ಕಡೆ ಕುತ್ಕೊಳ್ಳೋಣ ತಾಳ.
ಆಗತ್ತೆ ಅಣ್ಣ ಬಿಡಿ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಸೂಪರ್. ಸ್ಟೇಜ್ ಇದೆ ಹ್ಞೂ ದೊಡ್ಡಮ್ಮ ನಾನು ವಿಡಿಯೋ ಮಾಡೋದ್ರಲ್ಲಿ ಈಗ ಬಂದ್ರೆ ಅನ್ನೋದು ಮರೆತ್ಬಿಟ್ಟೆ. ಅಲ್ಲ ಯಾರು ಬಂದರು ಸ್ಫೂರ್ತಿ ಫ್ರೆಂಡ್ಸಾ? ಅವನು ತಗೊಂಬನ್ನ ಬ್ಯಾಗ ಮಂಜುಳ. 7 ಗಂಟೆಗೆ ಬಿಟ್ಟು ರೆಡಿಯಾಗಿ 11 ಗಂಟೆ ತನಕ ಅಲ್ಲೇ ಇದ್ದಿ. 11 ಗಂಟೆಗೆ ಬಿಟ್ಟು ಅಯ್ಯಪ್ಪ ಅಯ್ಯೋ ನಾವು ಓವರ್ ಆಗಾಡ್ತಿದ್ದ ಬೈದೆ ಅದಕ್ಕೆ ಕೂತವನೆ. ಅಚ್ಚು ನಾರ್ಮಲ್ ಆಗಿರು. ಬೈಲಿ ಅಚ್ಚು ಅಚ್ಚು ಹಿಡ್ಕೊ ಇದನ್ನ ಎಲ್ಲ ಕಡೆ ನೋಟ್ ಮಾಡ್ಕೊಂಬ. ಹಂಗೆಲ್ಲ ಮಾಡಬಾರ್ದು ಗೊತ್ತಾಯ್ತಾ? ನಾನು ಫೇಸ್ ವಾಶ್ ಮಾಡ್ಕೊ ಬಂದಿದ್ದೆ. ಅಮ್ಮ ಅಂತೂ ಆಯ್ತಾಯ್ತು. ನಾನೇನು ಮಾಡೋಕ್ಕಾಯ್ತದೆ? ಅಮ್ಮ ಅಂತೂ ಮಾಡೋಕ್ಕೆ. ನಾನು ಕ್ಯಾಮ್ರಾಮ್ಯಾನು ಅಮ್ಮಂಗೆ. ಸಂಬಳ ಕೇಳಲ್ಲ ನಿಮ್ಮಪ್ಪನ ಹತ್ರ? ಹ್ಞೂ ಮಕ್ಕ ಕುಡಿತದೆ. ಸಂಬಳ ಎಷ್ಟು? ಹ್ಞೂ ಸಂಬಳ ಎಷ್ಟು? ದಿನಕ್ಕೆ ಎಷ್ಟು? ಎಷ್ಟು ಫಿಕ್ಸ್ ಮಾಡೋದು? 10. ಸಾಕು 10 ರೂಪಾಯಿ. ಎಷ್ಟಾರೆ ವಿಡಿಯೋ ಮಾಡಿಸ್ಕೊ. ಹಾಂ ಕುಕ್ಕಿಗೆ ಹಾಕ್ಬೇಡ, ಪಿಗಿ ಬ್ಯಾಂಕ್ ಹಾಕು. ಹಾಂ 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 ಗಾಲ್ತಿದ್ದಾನೆ. ಈ ಥರನೇ ಇರ್ತದೆ. ಕೈ ಎತ್ತು ಕಾಣಿಸ್ತು. ಮಾಡ್ಕೊಂಡು ಕುತ್ಕೊಂಡು ಮಸ್ತು. ಕೊಡ್ಚಿಕ್ಕಿ ನಾನಾರ ಬಿಡಿಸ್ತೀನಿ. ಒಂದೇ ಸರಿ ತೆಗೆದ್ರೆ ಸಾಕು. ಲೇ ಬಿಡ್ಸಂಗಿಲ್ಲ ಸುಮ್ಮನೆ. ಸೈಡ್ ಬಾ. ಸ್ಕೂಲ್ಗೆ ಹೋಗ್ತಾರೆ. ಓ ಹಾಕು ಹಾಕು ನಿನ್ ಮದ್ವೆ. ಸೈಡ್ ಬಾ. ಡಬಲ್ ಹೆಣ್ಣು. ಸೈಡ್ ಬಾ. ಸೈಡ್ ಬಾ. ಜಡೆ ಹಾಕಿಯಾ? 2 ಜಡೆ ಹಿಂಗ ಸೈಡ್ ಬಾ. ಎಲ್ಲಿಂದ ನಾನು ನಮ್ಮ ಅಮ್ಮಗೆಲ್ಲ ಹಾಕ್ತೀನಿ. ಬೇರೆ ಬೇರೆ ಜಡೆ ಹಾಕಕ್ ಗೊತ್ತಾಗೇನೆ ಮಂಜುಳ? ಡಿಸೈನ್ ಆಗಿ ನೋಡು. ಯಾರಿಗೆ ಗೊತ್ತದ ಅದು ಬೇಗ ಹಾಕೊಟ್ಬಿಡಿ. ನನಗೆ ಮಾಮೂಲಿ ಇದು ಬರುತ್ತೆ. ಮದ್ವೆ ರೆಡಿ ಮಾಡ್ರಿ ಮೊದ್ಲು, ಆಮೇಲೆ ನೀವು ರೆಡಿ ಮಾಡೋರಂತೆ. ನಿನಗೆ ಮೇನಲ್ಲ ನಿನಗೇನೆ ಕೇಳಿ. ಇವಾಗೆಲ್ಲ ವೆರೈಟಿ ಅದೆಲ್ಲ ಹಾಕಕ್ ಬರಲ್ಲ. ಸೈಡ್ ಇನ್ ಯಾವ ತರ ಇಲ್ಲಿ ಬಫ್ ತರ ತೆಗೆದ್ಬಿಟ್ಟು ಕುಡಿಯಲ್ಲಿ ಕುತ್ಕೊಂಡು 1 ನಿಮಿಷ ಕುಡಿಲೆ. ಬಫು ಬೇಡ. ಅಲ್ಲೊಂದು ಇಟ್ಟಿದ್ದೀನಿ ಬೇಡ. ಕಾಫಿ ಕುಡಿ ಬೇಡಿ. ಕುಡ್ಬಿಟ್ಟು ಬೇಡಿ. ಹೋಗಲ್ಲ ಅಡುಗೆ ಮನೇಲಿ ಇಟ್ಟಿದ್ದೀನಿ ಬೇಡ. ಹ್ಞೂ ಕಾಫಿನೇ. ಓಕೆ ಏನು ಯಾವ ಥರ ಅಂತ ಸೈಡ್ ಕ್ರಾಪ್ ತೆಗೆದು ಇದು ಒಂದು ಮತ್ತೆ ಇಲ್ಲೊಂದು ಮುಂದೆ ಅದು ಚೆನ್ನಾಗಿ ಕಾಣಿಸುತ್ತೆ. ಅದು ಸರಿ ಬರುತ್ತೆ. ಅಂದ್ರೆ ಬಫ್ ಅಂದ್ರೆ ಅದು ಸರಿ ಬರಲ್ಲ, ಯಾಕಂದ್ರೆ ನಾನು ನೀನು ಬೈತೆಲ್ಲ ಬಟ್ ಹಾಕಲ್ವಾ? ಹಾಕ್ತೀನಿ.
ಅಂದ್ರೆ ಇಲ್ಲಿಗೆ ಇದು ಬರುತ್ತಾ ಫ್ರಾಕ್ ತರ ಬರುತ್ತೆ ಯಾವ ತರ ಬರುತ್ತೆ ಬರುತ್ತೆ ಬಟ್ಟೆ ತಗೊಬನ್ನಿ ಬಂದ್ಬಿಟ್ಟು ಸೀಟ್ ಕಳಕ ಎರಡು ಬರುತ್ತೆ ನನಗೆ ಯಾರು ಹಾಕೊಟ್ಟಿದ್ರು ಬಾಲಕೈಗೆ ಕಾಣಬೇಕು ತೋರಿಸಿ ಯಾವುದು ಅದೊಂದೇ ಮಾಡ್ತಾ ಇದ್ದೆ ಇಲ್ಲಿ ಮೆಹಂದಿ ಹಾಕ್ತಾವ್ರಲ್ಲ ಹೋಗ್ಬಿಟ್ಟು ಹೊರಗಡೆ ಅಡುಗೆ ಮಾಡ್ತಾರೆ ನೋಡ್ಕೊಂಬರೋದು ನಿಮ್ಮ ಅಜ್ಜಿ ಅಡುಗೆ ಮನೇಲಿ ಏನು ಮಾಡ್ತಿದ್ದಿಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಜ್ಜಿ ಅಜ್ಜಿ ಏನು ಮಾಡ್ತಿದೀಯಾ? ವಿಡಿಯೋ ಮಾಡಿ ಬರ ಕಾಫಿ ಕುಡಿಯೋಕೆ ಆಫ್ ಮಾಡು ತಾಯಿ. ಇನ್ನ ಮದ್ವೆನೇ ಆಗಿಲ್ಲ ಸುಮ್ಮನೆ ಹುಚ್ಚ ಈ ತರ ಆರಾಮಾಗಿ ಇಲ್ಲಿಂದ ಚಿನ್ನ ಪೇತ್ರ ಹೊಡೆಸ್ಕೊಂತ ಗ್ಯಾರಂಟಿ ನಿಜ ಸೈಡ್ ಪ್ಲೀಸ್ ಗ್ಲಾಸ್ಗಳಂತ ಆರಾಮಾಗಿ ಪ್ಲಾಸ್ಟಿಕ್ ನಡೀರಿ ಸಾರಿ ಓಡಿ ಓಡೋಗುಡಿ ಅಲ್ಲಿ ಒಳಗಡೆ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಕಲ್ಲೈತೆ ಚೀಲದಲ್ಲಿ ಐತೆ ನೋಡಿ ಈ ಕಡೆ ಏನಾಯ್ತಾ? ಇಷ್ಟ ಅಂತ ಏನ್ ಮಾಡ್ತಿದಂತ ಕೆಲಸ ಏನ ಮಾಡಕ್ಕೇನಿಲ್ಲ ಅದಕ್ಕೆ ಸಿಕ್ತು ಆಯ್ತು ಬಿಡು ಅಚ್ಚು. ಯಾರು ಚಾಪೆ ಓಯ್ ಇದೆಲ್ಲ ನಾ ಕೊಟ್ಟಿದ್ದೆ ಬಿಚ್ಚಿ ಅಳ್ಬಿಟ್ಟು ನಿಲ್ಸ್ಬಿಡ ನಾನು ಮನೆ ಹಾಕಿನೇ ಕೊಟ್ಟೆ ಬೇಡ ಅಂತ ಹಾ ಊಟ ಮಾಡು ಮಾಡೋಣ. ಸುರೇಶ್ ಅಲ್ಲ ಊಟ ಹೆಂಗೈತೆ ಅಚ್ಚು? ಚೆನ್ನಾಗೈತೇನೋ ಕಾರ್ತಿ? ನೀವು ಬೇಕಲ್ಲ ಸಿದ್ಧ ಗ್ರೂಪ್ ಬಿಡಿದ ಸಾಕರ್ಲಾ ಸಾಕರ್ಲಾ ಹೆಂಗಾಯ್ತೋ ಕಾರ್ತಿ? ಯಾವ ಕ್ಲಾಸು ನೀನು? ಹಾಂ ಯಾವ ಸ್ಕೂಲು? ಹಾಂ ಬೆಳ್ಳಾಳೆನಾ? ಊಟಕ್ಕೆ ಎಲ್ಲರೂ ಬನ್ನಿ. ಅವ್ರದ್ದಾಯ್ತು. 5 ನಿಮಿಷ ಇರು ಹಾಕಿಸ್ಕೊಂಡ ನೀನು ಫಿನಿಶ್ ಮಾಡ್ತಾ ಕೈಗೆ ಫಿನಿಶ್ ಆಯ್ತಾ ನಿಂದು? ಇಷ್ಟೇನಾ? ಇಷ್ಟೇನಪ್ಪ ಇರುಳ್ದು? ಹಾಕು 5 ನಿಮಿಷದಲ್ಲಿ ಆಗುತ್ತೆ. ಹಾಕು. ಅಲ್ಲ ಇದು ಈ ಕೈಗೆ ಫಿನಿಶ್ ಮಾಡಿಸ್ಕೋ. ಅವ್ರು ಇನ್ನೂ ಊಟ ಮಾಡ್ತವ್ರೆ. ಹ್ಞೂ ಫಿನಿಶ್ ಮಾಡಿಸ್ಕೊ.
ಏನಪ್ಪ ಕೊಡೋ ಗೊತ್ತೈತೆ. ಸಿರಪ್ ಏನು ಅದು 2 ಟೈಮ್ ಏನದು ತಾಳು ಬರೇಲಿ. ಇದನ್ನು ನೀನು ಯಾಕೆ ಬ್ಲಾಗ್ ಮಾಡ್ತೀನಿ? ಎಲ್ಲ ಕುಂತ್ಕೊಳ್ಳಿ ನೀವು. ಹಳೆ ಬಟ್ಟೆ ಅಷ್ಟೊಂದಿದ್ವಲ್ಲ, ಏನದು ಹಳೆ ಬಟ್ಟೆಗಳು? ಬಿಡಿ ಬರ್ತೀನಿ ನಾ. ಇದ್ದ ಬಾಯ್ರೆ ಇಲ್ಲಿ ಮೆಟ್ಲ ಮೇಲೆ ನೋಡ. ಚಿಕ್ಕ ಹುಡುಗ ಏನೋ ಅದು ಕೊಡು ನನಗೆ. ಕೊಡು, ತಗೊಬಂದು ವಿಡಿಯೋ ಮಾಡ್ತಿರೋದು ಕಾಣಿಸ್ತಿಲ್ವಾ? ಅದಕ್ಕೆ ತಗೋಬ. ಯೂಟ್ಯೂಬ್ ಹಾಕೋಕ್ಕೆ ಅದಕ್ಕೆ ತಗೋಬರಲಿ. ಒಂದು ತಗೋಬ ಜಲ್ದಿ. ಸಮಸ್ಯೆ ಆಗ್ಬಿಟ್ಟು ನನ್ನ ಬಾಮಿ ಹುಷಾರಿದ್ದೀನಿ. ಅವ್ರ ಹಾಸ್ಪಿಟಲ್ ಹೋಗಿ ಆಯ್ತು. ಏನು ಚಿಕ್ಕ ಹುಡುಗಿ ನಿಂದವಳೆ ಚಿಕ್ಕ ಪಾಪು. ಕೊಡು. ಇವಳು 6th ಚಿಕ್ಕ ಹುಡುಗಿ. ಓಯ್ ಓಯ್ ಓಯ್, ಇವಳು 6th. ಇವಳು 6th. ಮುಗೀತು ವಿಡಿಯೋ ಖತಮ್. ಊಟ ಮಾಡ್ತಾ ಇದಾರ ಅವರು. ನೋಡಿ ಎಲ್ಲಾರು ಬಿಟ್ಬಿಟ್ಟು ಮಾಡ್ತಾವ್ರೆ. ಎಲ್ಲ ಮಾಡ್ಕೊ ಬಾ ನೀನವೇ. ಜಾಗ ಐತೆ ಜಾಗ ಇತ್ತು. ಕಾರ್ತಿ ಸಾರು ಅವರೆಲ್ಲ ಮಾಡ್ತಾವ. ಮಗ ಅಲ್ಲ ಅಷ್ಟೇ ಆಗಿತ್ತು ಮಗಿಗೆ. ಅಯ್ಯೋ ಹಂಗೆ ಇಲ್ಲ, ಚೆನ್ನಾಗಿದೆ, ಬುದ್ಧಿತ್ತು, ಚೆನ್ನಾಗಿದೆ. ಅಲ್ಲೋಗು ಅವ್ರನ್ನ ಊಟ ಮಾಡಿ ಸುಮ್ಮನೆ ಯೂಟ್ಯೂಬ್ಗೆ ಹಾಕಕ್ಕೆ. ಯಾರೋ ಹೆಸರು ಬಿಡ ಮಾಡ್ತಾನೆ ಅಂತನಾ ರೇಡಿಯೋಲಿ ಗೋಡ ಕೈಯತ್ತು 3 ಬಕೆಟ್ ಅನ್ನ ನೋಡಿ. 3 ಬಕೆಟು ವಿಡಿಯೋ ಮಾಡಾಕ 3 ಬಕೆಟ್ ಅನ್ನ ಥ್ರೆಡ್ ವರ್ಕ್. ಬಿಟ್ಟು ಫೋಟೋ ಯಾಕೆ ಇವ್ನು ನೋಡ್ಬೇಕಾ? ನಡಿ ಮನೆಗೆ ಅಂತ, ಮನೆಗೆ ನಡಿ ಅಂತ. ಉಟ್ಕೋ. ಅವ ಸೀರೆ ಬೇಡ, ಮನೆಗೆ ನಡಿ ಮಲಗ್ಸು ಅಂತ. ಫೈನಲಿ ಸೀರೆ ರೆಡಿ ಆಗ್ಬತ್ತು. ಅಮ್ಮ ತೋರ್ಸು ಸ್ಫೂರ್ತಿ ಯಾವ ಥರ ಬಂದಿದೆ ಡಿಸೈನ್. 2 ಕೈನೂ ಒಟ್ಟಿಗೆ ಇಡಿ, ಹಂಗೆ ಇಟ್ಕೊ ನೀಟಾಗಿ. ಫುಲ್ ತೆಗಿತು. ತೆಗ್ದೆ ಬಿಡು. ಸುರಕ್ಷಾ ಅವರು ಮೆಹಂದಿ ಹಾಕ್ತಾ ಇದ್ದಾರೆ ಪಾಪ. ಎಲ್ಲಾರ್ಗೂ ಹಾಕಿ ಹಾಕಿ ಕೊನೆಗೆ
ನಾನು ಎಷ್ಟೋ ವರ್ಷಗಳ ಮೇಲೆ ಹಾಕಿಸ್ಕೊತಿದ್ದೀನಿ, ನಿಜವಾಗ್ಲೂ ನಾನು ಹಾಕಿಸ್ಕೊಂಡೇ ಇಲ್ಲ ಹೇಳಿಲ್ಲ. ರೆಕಾರ್ಡ್ ಆಗ್ತೈತೆ ನೀನು ಹೇಳೋದನ್ನು, ನೀನು ಹೇಳೋದು ಗೊತ್ತಾಯ್ತೈತೆ ಅಂದೆ. ನಾಚಿ ಆ ಹುಡ್ಗ ನಾಚಿ ನೀರಾಗೋಯ್ತ ನಿನ್ನೆ. ಸ್ಫೂರ್ತಿ Q&A ಏನು ಅಂತಂದರೆ, ನಿನ್ಗೆ ಇವಾಗ ಹೊಸ ಹುಮ್ಮಸ್ಸಿರುತ್ತೆ, ಹೊಸ ಜೀವನಕ್ಕೆ ಕಾಲಿಡ್ತಿದ್ಯಾ, ನಾಳೆಯಿಂದ ನಿಂದು ಅಫಿಷಿಯಲ್ ಕಮಿಟ್ಮೆಂಟ್ ಅಲ್ವಾ? ಹೇಗೆ ಅನ್ನಿಸ್ತಿದೆ? ರಿಯಲ್ ಆಗಿ ಹೇಳು. ನಿಜ ಏನು ಅನ್ನಿಸ್ತಿಲ್ಲ, ನಾರ್ಮಲ್ ಆಗಿ ಫೀಲ್ ಆಯ್ತೈತಾ? ಸಿಕ್ಕಾಪಟ್ಟೆ ಬ್ಲಶ್ ಆಗಿದೆಯಾ ತಾನೇ? ಇನ್ನೂ ಅನುಭವ ಆಗಿಲ್ಲ ಇದು. ಎಲ್ಲ ಮೆಹಂದಿ ಹಾಕಿಸ್ಕೊಂಡು ಇಲ್ಲಿ ತನಕ ಟೈಮ್ ಸ್ಪೆಂಡ್ ಮಾಡ್ದು. ನಮ್ಮ ಫ್ಯಾಮಿಲಿ ನೋಡಿ, ನನ್ನ ಆ್ಯಕ್ಚುಲಿ ಈ ಲಾಗ್ ಮಾಡ್ತಿರೋದು ಯಾಕೆ ಗೊತ್ತಾ? ಇದನ್ನ ತುಂಬ ಡೆಡಿಕೇಟಾಗಿ ಮಾಡ್ತಾ ಇದ್ದೀನಿ ಕಣೆ ಸ್ಫೂರ್ತಿ. ಯಾಕೆ ಹೇಳು? ಫ್ಯಾಮಿಲಿ ಅಂತ ಅಲ್ಲ, ಅದೊಂದು ಪಾರ್ಟ್, ಅದು 10%. ಎಂಗೇಜ್ಮೆಂಟ್ ಅಂತನಾ? ಇದನ್ನ ನೀನು ಎಷ್ಟೇ ವರ್ಷ ಆದ್ಮೇಲೆ ನೋಡಿ ನಿನ್ನನ್ನು ನೀನೇ ನೋಡ್ಕೋತಿಯಲ್ವಾ? ಇವತ್ತು ನೋಡಿ ಫ್ರೆಂಡ್ಸ್, ನಮ್ಮ ಸ್ಫೂರ್ತಿ ಹಿಂಗಿದ್ದಾಳೆ, 1 year ಅಥವಾ 2 years ಬೇಬಿ ಆದಮೇಲೆ ಇವಳು ಹೆಂಗಿರ್ತಾಳೆ ಅಂತ ಅದೊಂದು ಲಾಗ್ ಮಾಡ್ತೀನಿ, ಬಿಫೋರ್ ಆಫ್ಟರ್. ಆಂಟಿ ಬನ್ನಿ, ನಮ್ಮ ಮನೆ ತಕ್ಕಂಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಮೆಹಂದಿ ಹಾಕಿಸ್ಕೊಳಕ್ಕೆ. ಆಮೇಲೆ ನಮ್ಮ ಮನೆ ತಕ್ಕನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಏನು ಗೊತ್ತಾ? ಅಲ್ಲ ನನ್ನನ್ನು ಫಸ್ಟು ಅಲ್ಲ, ನನಗೆ ಫಸ್ಟು ನಮ್ಮ ಮಮ್ಮಿ ಜನ್ಮ ಕೊಟ್ಟರೆ ನಮ್ಮ ಮನೆ ತಕ್ಕ ನಾನು ಸಾಕ್ತಾಳು, ಸೆಕೆಂಡ್ ಮಮ್ಮಿ. ನನ್ನ ಸೆಕೆಂಡ್ ಮಮ್ಮಿನೇ ನಮ್ಮ ಮನೆ ತಕ್ಕ. ಯಾಕೆ ಗೊತ್ತಾ? ಅವಳಿಲ್ಲ ಅಂತಾರೆ ನಾವು ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ಬೆಳೀತಿದ್ವೋ ಇಲ್ವೋ, ಅವಳೇ ನಮ್ಮನ್ನೆಲ್ಲ ಟೇಕನ್ ಕೇರ್ ಮಾಡಿ ಬೆಳೆಸಿದ್ದು ಇದುವರೆಗೂ. ಅದಕ್ಕೆ ನನಗೆ ಫೇವ್ರೇಟ್ ಅವಳು. ಯಾರಿಗೇನಾಯ್ತು ಅಂತ ಅಷ್ಟು ಫೀಲ್ ಆಗುತ್ತೋ, ಬಟ್ ಅವಳಿಗೆ ಏನಾರು ನೋವಾಯ್ತು ಅಂದರೆ ನಂಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ, ಅಷ್ಟು ಅಟ್ಯಾಚ್ಮೆಂಟ್ ಅವಳಂದರೆ. ನನ್ನ ತಂಗಿನ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ನಾವು ಚಿಕ್ಕವರಿದ್ದಾಗೆಲ್ಲ ನೋಡ್ಕೊಂಡಿದ್ದು ಅವಳೆ. ಅದಕ್ಕೆ ಅವಳ ಮಗಳಂದರೆ ನಮಗಿಷ್ಟ. ಯಾಕೆ ಅಂದರೆ ಅವಳ ಮಗಳೇ ಅವಳಿಗೆ ಜೀವ, ಅವಳಂದರೆ ನಮಗೆ ಇಷ್ಟ, ಆಟೋಮೆಟಿಕ್ಕಾಗಿ ಇವಳ ಮೇಲೆ ಇಷ್ಟ. ಇದೊಂಥರ ಎಮೋಷ್ನಲ್ ಮೂಮೆಂಟ್ ನಮ್ಮ ಅಕ್ಕನಿಗಾಗಲಿ ನಮ್ಮ ಹುಡುಗಾಗಲಿ. ಯಾವ ಥರದವ ಇಲ್ಲ, ಪರ್ಲವ್ ಕೆಲವೊಂದು ಇಷ್ಟಪಡ್ತಾರೆ, ಚೆನ್ನಾಗಿ ಕಾಣಿಸ್ತಾಳೆ ಡ್ರೆಸ್ಗಳಿಗೆ. ಇಲ್ಲ ಅಯ್ಯೋ, ನೀವೇನು ಮಾಡೋದಿಲ್ಲ. ಇಲ್ಲ, ನಿಮ್ಗೆ ಇವಾಗ ಕ್ವಶನ್ ಕೇಳಬೇಕು ನಾನು. ಯಾಕೆ ಹೇಳಿ? ಇವಾಗ ಹೊಸ್ದಾಗಿ ಅಂತ ಏನಲ್ಲ, ಇಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ. ಇಷ್ಟು ವರ್ಷದಲ್ಲಿ ನಿಮ್ಮ ಖುಷಿ ಕ್ಷಣಗಳು, ದುಃಖ ಕ್ಷಣಗಳು ಎಷ್ಟೋ ನೋಡಿದ್ದೀರಾ. ಅದರಲ್ಲಿ ತುಂಬ ಈಗ ಖುಷಿ ಪ್ಲಸ್ ದುಃಖ ಎರಡೂ ಆಗ್ತಿದೆ ಅಲ್ವಾ ಇವತ್ತು? ಯಾಕಿರ್ಬೋದು? ಯಾಕೆ ಮಗಳು ಮದುವೆ ಮಾಡ್ತಿದ್ರು ಸಂತೋಷ ಅಲ್ವಾ? ಸಂತೋಷ ಒಂದ್ ಕಡೆ, ಏನು ಮಗಳು ಇಷ್ಟು ದಿನ ಮನೇಲೇ ಇದ್ಲಿ, ಇವಾಗ ಹೋಗ್ತಿದ್ದಾಳಲ್ಲ, ಎಲ್ಲ ಹೆಂಗಿರ್ತಾಳೋ ಅನ್ನೋದೊಂದು ಫೀಲಿಂಗ್ ಇದ್ದೇ ಇರುತ್ತೆ. ಫೀಲಿಂಗ್ ಅನ್ನೋದು ಬರಲ್ಲ ನಮ್ಗೆ, ಅಲ್ಲೂ ಹಂಗೇನೆ ಅಷ್ಟೇನೆ. ಈಗ ಮಗ ಇಲ್ಲ ಅನ್ನೋ ರೀತಿಲೇ ನೋಡ್ಕೋಬೇಕು, ಇವಳೇ ಸೊಸೆ ಅವನೇ ಮಗ ಅಂತಾನೆ. ಮಗಳಲ್ಲ, ಮಗಳು ಸೊಸೆನೆಯ. ಈಗ ಬರೋನು ಮಗ. ಮಗ ಕರೆಕ್ಟ್ ಆಗಿ ಹೇಳಿದ್ರೆ. ಈಗ ನಮ್ಮ ದೊಡ್ಡಮ್ಮ ಅಳ್ತೈತೆ ಬಿಡು ದೊಡ್ಡಮ್ಮ, ನಮ್ಮ ದೊಡ್ಡಮ್ಮ ಫೀಲ್ ಐತೈತೆ ಸಿಕ್ಕಾಪಟ್ಟೆ. ನಿನ್ಗೇನು ಅನ್ನಿಸ್ತೈತೆ ಅನಿತಕ್ಕ? ನಮ್ಮ ಅಜ್ಜಿ ಇವಾಗ್ಲೂ ಸರ್ಗೊತ್ಕೊತಾನೆ, ನಮ್ಮ ಅಜ್ಜಿ ಬಲ್ಗಡ್ತ
ಮುಚ್ಕೊಳ್ಳೋದೇ ಅವ್ರು ಅಷ್ಟೇ ನಾವ್ ಯಾರಿಗೂ ಕೇರೆ ಮಾಡಕ್ಕಿಲ್ಲ ಹಣ ಹಂಗಂಚ್ಕೋತಾರೆ ಗೊತ್ತಾನೆ ಆಲ್ಗಡೆ ನೋಡಿ ಹೆಂಗ್ ಕೂತಿರೋದು ತಾಡಿ ಹಂಗೇನಿಲ್ಲ. ಬಾಂಕಿ ಬಂದ್ವಾ ನಮ್ಮಕ್ಕೆ ಹಿಂಗೆಯ ಮಾವಾಳಿ ಹಿಂಗೆ ಕೂತ ಮಾತಾಡ್ತಿದ್ರ ನಮ್ಗೆಲ್ಲೂ ಹಳ್ಳಿ ಮುಖ ಎಲ್ಲೂ ಗೊತ್ತಿಲ್ಲ ಮಾಮೂಲಿ ನಿಂತ್ಕೋರೆ. ಒಟ್ನಲ್ಲಿ ಮಾಮ ನಿಮ್ಗೆ ಇವಾಗ ಏನ್ ಅನಿಸ್ತೈತೆ? ಖುಷಿ ಏನು ಅನ್ಸಿಕೆ ಅಷ್ಟೇ. ಅಂದ್ರೆ ಅಂದ್ರೆ ಎಲ್ಲ ಅಕ್ಕಪಕ್ಕ ಈಗ ಸಿಟಿ ಅನ್ನೋ ರೀತಿಲಿ ಇದ್ರೆ ಯಾರು ಏನು ಅಂತದೇನಿಲ್ಲ. ಹಳ್ಳಿ ಅನ್ನೋ ಗ್ರಾಮದಲ್ಲಿ ಅಕ್ಕಪಕ್ಕರು ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ದಿರು ಅವರು ಇವ್ರು ಅನ್ನೋದು ಬನ್ನಿ ಸಹಕಾರ ಮಾಡ್ತಾರೆ. ನಾವು ಹೋಗಿ ಅವ್ರಿಗೂ ಸಹಕಾರ ಮಾಡ್ಬೋದು. ಅದೇ ಅಂತ ಒಂಥರ ಪ್ರೀತಿ. ನೋಡೆ ಸ್ಫೂರ್ತಿ ಮಾತು ಬರ್ದಂಗೆ ಅವಳಲ್ಲ ಜಾಸ್ತಿ ಮಾತಾಡಿದ್ರೆ ಮಾತಾಡ್ತಾಳೆ ಅವಳ ಫ್ರೆಂಡ್ಸ್ ಜೊತೆ. ಈ ಸೌಜನ್ಯ ಅವರ ಹೊಸಿ ಮಾತಾಡ ಅಯ್ಯೋ ಒಂದಲ್ಲ ಒಂದು ದಿನ ಎಲ್ಲ ಮಾತಾಡ್ತಾರೆ. ಮಾತಾಡ್ತೀನಿ ಕೇಳು. ಅಡ್ಡ ಬಂದು ಅಂದ್ಬಿಡ್ರಿ ಹೇಳ್ರಿ. ನನ್ ತಂಗಿ ಮಗಳು ದೇವರ್ಸಿದ್ದು ಯಾರ ಹತ್ರನು ಸರಿ ಮಾತಾಡಿಕಿಲ್ವಂತೆ. ಈಗ ನನ್ ತಂಗಿ ಅಳಿಯ ಬೇರೆ ಅದೇ ದೂರ ಹೇಳ್ತಾ ಇದ್ದ. ಯಾಕೆ ಅಲ್ಲ ನಾವ್ ಇದಕ್ಕಾಗಿ ಜಗಳ ಆಡ್ತೀವಿ, ಯಾರನ್ನೂ ಜಾಸ್ತಿ ಮಾತಾಡ್ಸಿಕ್ಕಿಲ್ಲ, ಮಾಡಿಕ್ಕಿಲ್ಲ, ಫೋನ್ ಎತ್ತಿಕ್ಕಿಲ್ಲ. ಫೋನ್ ಮಾಡಿದ್ರೆ ಈಗ ಎಲ್ಲರ ಜೊತೆ ಬೆರಿಬೇಕು ನಾವು. ಬೆರಿತಾಳೆ ಇವಳು ಆತರ ಅಲ್ಲ. ಅನಿತಾ ಐರನ್ ಬಾಕ್ಸ್ ವರ್ಕ್ ಆಯ್ತದಲ್ವಾ? ನಮ್ಮ ಹುಡುಗರ ಒಂದೆರಡು ಐರನ್ ಮಾಡ್ಕೋತೀನಿ, ಎಲ್ಲೇ ಮಾಡ್ಕೋತೀನಿ. ಈಗ ಓದೋರ ಬಂದೋರ ಮಾತಾಡ್ಸೋದು ಚೆನ್ನಾಗಿ ಮಾಡ್ತಾಳೆ ಅವೆಲ್ಲಾನು ಇವಳು. ನಾನು ಅದನ್ನೇ ಇವಾಗ ಒಳಗಡೆ ಕೂತ್ಕೊಂಡು ಹೇಳ್ತಾ ಇದ್ನಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಅಡ್ಗೆ ತಿಂಡಿ ಊಟ ಫಸ್ಟ್ ಪ್ರಿಪ್ರೇಷನ್ ಮಾಡ್ಬೇಕು ನೀನು ಅಂತ. ಈಗ ಇವಳು ಅವ್ರ ಮನೆಗೆ ಹೋದ್ರೆ ಈಗ ಮಗಳು ಹೌದು ಮಗಳು ಸೇಫ್ ಆಗಿ ಅವ್ರ ಚೆನ್ನಾಗಿ ಖುಷಿಯಾಗಿ ನೋಡ್ಕೊಂಡ್ರೆ ಅವ್ರಿಗೆ ಇಷ್ಟ. ಅದು ಹುಡ್ಗ ನಮ್ಮ ಮಾಮ ಹೇಳ್ನಿಲ್ವಾ, ಇವಳಿಗಿಂತ ನನ್ಗೀಗ ಮಗ ಬತ್ತವನ್ ಮನೆಗೆ ಅಂತ. ಅಲ್ಗ ಅರ್ಥ ಅವರು ಇನ್ನು ಎಷ್ಟು ಖುಷಿಯಾಗಿರ್ಬೇಕು. ಫುಲ್ಲು ಖುಷಿ, ನನ್ಗೆ ಯಾವ ಫೀಲಿಂಗು ಇಲ್ಲ ಅಂತ. ಬೀಗ್ತಿರ್ಗೆ ಒಂದಿಕ್ಕಿಲ್ಲ. ನಾನು ಹಂಗ ಒಂಚೂರು ಉದ್ದಕ್ಕೆ ಸಣ್ಣಕವಳೆ. ಯಾರು ಬೀಗ್ತಿ ಅನಿತಮ್ಮನ್ಗೂ ಬೀಗ್ತಿಗೆ ಒಂಚೂರು ಸೆಲೆಕ್ಟ್ ಇಲ್ಲ. ಅಳಿಬಾಯಿಗೂ ಮಾವನ್ಗೂ ಸೆಲೆಕ್ಟ್ ಆಯ್ತು. ಹೌದಾ? ಹಂಗಿರ್ತಾರೆ ಏರುಪೇರು, ಏನು ಮಾಡಕ್ಕಾಗಿಲ್ಲ. ಇದ್ ಬಿಡಿಸ್ಕೊ ಬಂದಿದ್ದ, ಇದ್ ತಗೋ ಬಂದಿದ್ದ, ಬಿಡಿಸ್ಕೊ ಬಂದಿರ ತೋಟದಲ್ಲಿ ತಗೋ ಬಂದಿರೋದು. ಪಾಪ ಅವ್ರು ಸೀರೆ ರೆಡಿ ಮಾಡ್ಕೊಟ್ಬಿಟ್ಟು ಹೋದ್ರು, ಇವಾಗ ಬಂದ್ರು. ಈಗ ಸ್ನಾನ ಮಾಡ್ಕೊ ಬಂದಿದ್ದೀನಿ. ಅವಳು ಎಲ್ಲಿ ಕುಂತಿದ್ದಾಳೆ? ನಾನು ಈ ಶರ್ಕಂಡ ಕುಂತ್ಬಿಟ್ಟು ನಿಂತಿರೋದು. ಕಟ್ಟಿಸ್ಕೊಡಲ್ಲ, ಅವಳೇನ್ ಮಾಡೋದು? ಮಮ್ಮಿ ನೋಡೋ ಯಾರಿಗೂ ನಿದ್ದೆ ಕೊಡಕ್ಕಿಲ್ಲ. ಬಂದೆ ಇದೇನ್ ಮನೆ ಬಂದು ಚಿನ್ನಪ್ಪ ನನ್ಗೋನ್ ಇವರು ಅಚ್ಚು ಮತ್ತೆ ಇವಳು ತೇಜು ಎಲ್ಲ ಮಾತಾಡ್ತಾರೆ. ಯಾರಿಗೆ ಒಯ್ದು ಸಟ್ಟು ಅಂದಲ್ಲ, ವೈಟ್ ಸ್ಟೋನ್ದ ವೈಟ್ ಸ್ಟೋನ್ ಒಂದು ಮಾಡಿದ್ಲು. ಹುಷಾರ್ಲೆ ಜ್ವರ ಬಂದ್ಬಿಟ್ಟೈತೆ. ಎಣ್ಣೆ ಹಾಕೊಂಡು ಸ್ನಾನ ಮಾಡ್ತೀಯನೆ? ಹಂಗೆ ಬರ್ದಲ್ಲೆ ಮಾಡಿದ್ರು ಒಂಥರ ಯಾವ ಎಣ್ಣೆ ಏನು ಕೂದಲು ಹಾಕಿ ಸೌಮ್ಯ ಬಳಸೋಳ ಸುಮಾರಾಗಿ. ಯಾವ ಎಣ್ಣೆ ಹಾಕ್ತ ಆದಿವಾಸಿ ಆಗ್ತೀನಿ. ಅವೆಲ್ಲ
ಕೆಮಿಕಲ್ ಮಿಕ್ಸ್ ಇರ್ತಾವೆ ಹುಡ್ಕೊಂಡು ಅದು ನಿಂಗೆ ಏನು ಮೊದ್ಲು ಹೆಂಗತ್ತು ಸುಮಾರು ವಾಸಿ ಕೊಳ್ಳೋಕೆ ಎತ್ತುತ್ತಾನೆ ಕೂದ್ಲು ಉದ್ರೈತಾ ಇಲ್ವಾ ನಿಂಗೆ ಉದ್ರೋದ ಬೆಳೆದಿದೆ ಅದು ಬಿಡು ಬೆಳ್ದೈತೆ ನನ್ನ ಕೂದಲು ಕಡಿಮೆ ಬೆಳ್ದೈತೆ ಸಾಕು ಕಲ್ಲಲ್ಲೇ ಮೇಲೆ ಬೆಳ್ದೈತೆ ಇದು ಕಾಣಿಸಿದೆ ಏನ್ ಮಾಡ್ತಿದ್ದೆ 2 ದಿನ 3 ದಿನ ಬಿಟ್ಬಿಡ್ತಿದ್ದೆ ಹಾಕು ನನ್ನ ಪ್ಯಾಂಟ್ ಇಲ್ಲಿಂದ ಇಲ್ಲಿಗೆ ಐತೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಇದನ್ನೇ ಇದೇ ಕಾಣಿಸುತ್ತೆ ಫೋನು ಇಲ್ಲಿಂದ ಸಾಕು ಒಣಗೈತೆ ತಾನೇ ನಮ್ಮೆಲ್ಲರಿಗಿಂತ ಪ್ರೀತಿಯ ನಮ್ಮ ಮುತ್ತಜ್ಜಿ ನಮ್ಮ ಅಜ್ಜಿಯ ಕನಸು ನಮ್ಮ ಸ್ಫೂರ್ತಿ ಮದ್ವೆ ನೋಡ್ಬೇಕು ಸ್ಫೂರ್ತಿ ಮಗ ನೋಡ್ಬಿಟ್ರೆ ನಮ್ಮ ಅಜ್ಜಿ ಕನಸು ನಿರ್ವೇರ ಹೋಯ್ತದೆ ಏನೇ ಅದೊಂದು ಆಸೆ. ನಮ್ಮ ಅಜ್ಜಿಗೆ ನಮ್ಮ ಮದ್ವೆ ಆಗ್ಬೇಕು ಮದ್ವೆಕಂತ ಎವ್ವಿ ಇಷ್ಟ ನೋಡ್ಬೇಕಂತ ಎವ್ವಿ ಅಂದ್ರೆ ಹುಷಾರಿರ್ಲಿಲ್ವಲ್ಲ ಮದ್ವೆ ಫಿಕ್ಸ್ ಆಗೈತೆ ಅಂದ್ಮೇಲೆ 4-5 ಸತಿ ಒಪ್ಪಿದ್ಯಾ ಅದನ್ನ ಯಾಕೆ ಹೇಳುತ್ತೆ ಅಂದ್ರೆ ಅದೀಗ ಒಂದು ಎಲ್ಲ ಹೆಂಗ ಈಗ ಅಂತಾರಲ್ಲ ಅದಕ್ಕೆ ಅದಕ್ಕೆ ಹೇಳ್ತಿದ್ದೀನಿ ಫುಲ್ ಬಿಡ್ಸ್ಕೊ ಅಂತ ಅವಳ್ದೊಂದು ಟ್ರೆಂಡ್ ಮಾಡ್ಕೊಂಡವಳಿ ಲೇಟೆಸ್ಟ್ ಟ್ರೆಂಡ್ ಅಂತ ಸ್ಫೂರ್ತಿ ಅಂಡ್ ಫ್ರೆಂಡ್ಸ್ ಟ್ರೆಂಡ್ ಅಂತ ಇಲ್ಲ ಆಗ್ನ ಫ್ಯೂಚರಲ್ಲಿ ಅಭಿ ಅವರೇ ನೀವು ನೋಡ್ತೀರಂತ ನಂಗೆ ಗೊತ್ತು ನಮ್ಮ ಸ್ಫೂರ್ತಿ ತೋರಿಸ್ತಾಳೆ ತೋರ್ಸಲ್ವ ಸ್ಫೂರ್ತಿ ಈಗ ನಾಚಿಕೆ ಗೀಚಿಕೆ ಎಲ್ಲ ಮದುವೆ ಆದ್ಮೇಲೆ ಊರಿಂದ ಆಚಿಕೆ ಅಂತ ಚೆನ್ನಾಗಿ ಆಗಿರ್ತೀಯ ಎಲ್ಲೋಗಿದ್ರಿ ಸರ್ ಓ ಸರ್ ಮೇಡಮ್ ಇವಾಗ ಬತ್ತವ್ರೆ ಇಷ್ಟ ಗಂಟ ಫುಲ್ಲು ಖುಷಿ ಆಗ್ಬಿಟ್ಟವ್ರೆ ಈಗ ನೀವು ಸಾಕು ಇವಳಿಗೂ ವಾಟಿಕನೋ ಇವನ್ಗೆ ವಾಟಿಕ ಇವಳಿಗೂ ಇವಳು ನಾರ್ಮಲ್ ಕೊಬ್ಬರಿ ಎಣ್ಣೆ ಜಾತ್ರೆ ಇಲ್ಲ ಬರೀ ಇಷ್ಟೇ ಎರಡನೇ ಫೋನು ಎಷ್ಟು ಚಾರ್ಜರ್ ಎಲ್ಲ ಖಾಲಿ ಮಾಡಿದೀವಿ 70 ಇದೇನು ಪಿನ್ ಕೊಡು ಅಂತ ಯಾವ ಪಿನ್ನು ಸಿ ಪಿನ್ನ ಪಾಸ್ವರ್ಡ್ ಹೇಳು ಪಾಸ್ವರ್ಡ್ ತಪ್ಪು ಬೇಕಾ ಚಿನ್ನಪ್ಪಿ ಹಿಂದೆಗಡೆ ಮಂಚದಲ್ಲಿ ಮಲ್ಕೊಂಡು ಹೋಗಿ ಮಲ್ಕೋ ಹೋಗು ಆಯ್ತಾ ಅಯ್ಯೋ ಯಪ್ಪ ಇವತ್ತು ಹೆಂಗಾಗೋಯ್ತು ಅಂತಂದರೆ 11 ಗಂಟೆಗೆ ಇಲ್ಲಿ ಮನೆ ಬಿಟ್ಟು ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ PTM ಮುಗಿಸ್ಕೊಂಡು ಒಂದು 12 ಕಾಲಂಗೆ ಬಿಟ್ಟೆ ಅಲ್ಲಿಂದ ಫೈನಲಿ ನಾವು ಮಲ್ಕೊಂಡು ಹೋಗೋಷ್ಟ್ರಲ್ಲಿ ತುಂಬ ಲೇಟಾಗೋಗಿತ್ತು. ಬಟ್ ಇಲ್ಲಿ ಊರಿಗೆ ರೀಚ್ ಆಗೋಷ್ಟರಲ್ಲಿ 7:30 ಆಗೋಯ್ತು. ಸಖತ್ತು ಬೇಜಾರಾಗೋಯ್ತು ಟ್ರಾವೆಲಿಂಗು. ಅದು ಬಿಟ್ಟರೆ ಎಲ್ಲ ನೋಡಿದ್ದು ಮಾತಾಡಿದ್ದು ಎಂಜಾಯ್ ಮಾಡಿದ್ವಿ. ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಮಾತುಕತೆ ಎಲ್ಲ ಆಡಿಕೊಂಡು ಮಲ್ಕೊಂಡ್ವಿ. ಮತ್ತು ಚಿನ್ನಪ್ಪಿನೂ ಮಲ್ಕೊಂಡ್ರು. ಆ ಸೈಡಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಕೆಲಸಗಳು ಇದ್ವಲ್ಲ ಸೊ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಕೊಳ್ಳೋಷ್ಟರಲ್ಲೇ 1:30 ಆಗಿಬಿಟ್ಟಿತ್ತು. ಬೆಳಿಗ್ಗೆ ಮತ್ತೆ 6 ಗಂಟೆಗೆ ಎದ್ದು ಏನೇನು ಮಾಡಿದ್ವಿ ಅಂತ ನೋಡಿ. ಓಕೆನಾ, ಬಾಯ್.